ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಗೋಧಿ ಕಡುಬು ಮತ್ತು ಮೆಂತ್ಯ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 to 4 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ, ಅಚ್ಕಾರದ ಪುಡಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು 4 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಮೆಂತ್ಯ, ಜೀರಿಗೆ ಮತ್ತು ಅರಿಶಿನ ತೊಗೊಂಡಿದ್ದೀನಿ. ಇದನ್ನು ಯಾವ ರೀತಿ ರುಬ್ಕೊಳ್ಳೋದು ಅಂತ ಹೇಳ್ತೀನಿ. ಫಸ್ಟು ಒಣ ಕೊಬ್ಬರಿ ಮತ್ತು ಹುರಿಗಡಲೆನ ಹಾಕಿ ಪೌಡ್ರು ಮಾಡ್ಕೋಬೇಕು. ಯಾಕೆ ಅಂದರೆ ಒಣ ಕೊಬ್ಬರಿ ಅಲ್ವಾ, ಅದು ಎಲ್ಲ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಅದು ಪೌಡ್ರ್ ಥರ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಒಣ ಕೊಬ್ಬರಿ ಮತ್ತು ಹುರಿಗಡಲೆನ ಹಾಕಿ ಈ ರೀತಿ ಪೌಡ್ರ್ ಮಾಡಿ, ಇದಕ್ಕೆ ಮೆಂತ್ಯ, ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಜೀರಿಗೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಅಚ್ಕಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿ ನೈಸಾಗಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ನೆಕ್ಸ್ಟು ಗೋಧಿ ಕಡುಬನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಆ ಬೌಲ್ ತೋರಿಸಿದ್ನಲ್ಲ, ಆ ಬೌಲಲ್ಲಿ 1 ಬೌಲ್ ಅಷ್ಟೇ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೊಂದು ಚಿಟಕಿ ಉಪ್ಪು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿದ್ರೆ ಸಾಕಾಗುತ್ತೆ. ಅದೇ ರೀತಿಯೇ ಗೋಧಿ ಕಡುಬಿನ ಹಿಟ್ಟನ್ನು ಕೂಡ ಕಲಸಿದ್ರೆ. ನೆಕ್ಸ್ಟು ಇದಕ್ಕೆ ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡ್ತೀನಿ. ಒಂದು 5 to 10 ಮಿನಿಟ್ಸ್ ಅದು ಸ್ವಲ್ಪ ಹಿಟ್ಟು ನೆನ್ಕೋಬೇಕು. ನೆಕ್ಸ್ಟು 10-15 ಮಿನಿಟ್ಸ್ ಆದಮೇಲೆ ಈ ರೀತಿ ಸಾಫ್ಟಾಗಿ ಆಗಿರುತ್ತೆ. ನೆಕ್ಸ್ಟ್ ಈ ರೀತಿ ಒಂದು ಸಾರಿ ಮತ್ತೆ ಮಿಕ್ಸ್ ಮಾಡಿಕೊಂಡು ನಾವು ಕಡುಬು ಮಾಡ್ಕೋಬಹುದು. ಇದಕ್ಕೆ 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅಡುಗೆ ಎಣ್ಣೆನ ಯೂಸ್ ಮಾಡಿರೋದು. ಎಲ್ಲ ಸೇರಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲಲ್ಲೇ ಸಾಕಾಗುತ್ತೆ ಇದು. ನೆಕ್ಸ್ಟ್ ಈ ಚಿಕ್ಕ ಉಂಡೆ ತೊಗೊಂಡು ಈ ರೀತಿ ನಾವು ಕಡುಬುನ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ. ಅದನ್ನು ಈ ರೀತಿ ಪ್ರೆಸ್ ಮಾಡ್ತಾ ಕಡುಬು ಥರ ಈ ರೀತಿ ಮಾಡಿದ್ರೆ ಈಸಿಯಾಗೆ ಬರುತ್ತೆ. ಏನಿದೇನು ಕಷ್ಟ ಆಗಲ್ಲ. ಯಾಕೆ ಅಂದರೆ ಇದು ಗೋಧಿ ಹಿಟ್ಟಲ್ವಾ, ಏನೋ ಇಟ್ಟು ಬಿಡು ಅದು ಕಟ್ಟಾಗುತ್ತೆ ಅನ್ನೋದೇ ರೀತಿ ಏನೂ ಇಲ್ಲ. ಈಸಿಯಾಗೆ ನಾವು ಮಾಡ್ಕೋಬೋದು. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಚಟ್ನಿ ಜೊತೆ, ತುಪ್ಪ ಜೊತೆ ತಿನ್ನಲಿಕ್ಕೋಸ್ಕರ. ಅದಕ್ಕೆ ಈ ರೀತಿ ಮಾಡಿದ್ರೆ ಬೇಗನೂ ಬೇಯುತ್ತೆ, ಬೇಗನೂ ಆಗುತ್ತೆ. ಈ ರೀತಿಯೇ ಮಾಡ್ಕೊಳ್ಳಿ. ಈಸಿನೂ ಹೌದು ಮತ್ತು ರುಚಿನೂ ಜಾಸ್ತಿ ಇರುತ್ತೆ. ಈ ರೀತಿ ಮಾಡಿಕೊಂಡು ಈ ರೀತಿಯೇ ನಾನೆಲ್ಲ ಕಡುಬು ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಒಂದು ಇಡ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರನ್ನು, ಒಂದು 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ನಿಮಗೆ ಕುಕ್ಕರ್ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನೆಕ್ಸ್ಟ್ ಆ ಇಡ್ಲಿ ಪ್ಲೇಟ್ಸ್ಗೆಲ್ಲ ಸ್ವಲ್ಪನೇ ತುಪ್ಪನ ಜಸ್ಟ್ 1/4 ಟೇಬಲ್ ಸ್ಪೂನಷ್ಟು ತುಪ್ಪ ಅಷ್ಟೇ ಯೂಸ್ ಆಗಿದೆ ನನಗೆ. ಆ ಪ್ಲೇಟ್ಸ್ಗೆಲ್ಲ ಜಸ್ಟ್ ಗ್ರೀಸ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟು ಈ ರೀತಿ ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ, ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ರೆಡಿಯಾಗಿರುತ್ತೆ. ಅದು ಕೈಗೆ ಅಂಟಲ್ಲ, ಆವಾಗ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಇಡ್ಲಿ ಪ್ಲೇಟ್ಸಿಗೆ ಕೂಡ ಅದು ಸ್ಟಿಕ್ ಆಗಿಲ್ಲ. ಆ ರೀತಿ ಈಸಿಯಾಗೆ ಬಂದುಬಿಡುತ್ತೆ. ಜಾಸ್ತಿ ಎಣ್ಣೆನೂ ಬೇಡ, ತುಪ್ಪನೂ ಬೇಡ. ತುಂಬಾ ಚೆನ್ನಾಗಿ ಈಸಿಯಾಗಿ ನಾವು ಈ ರೀತಿ ಹೆಲ್ದಿಯಾಗಿ ಮಾಡ್ಕೋಬಹುದು ಗೋಧಿ ಕಡುಬನ್ನು. ಇದನ್ನು ನಾವು ಮೆಂತ್ಯ ಚಟ್ನಿ ಜೊತೆ ಏನಾದರೂ ತಿನ್ನಬಹುದು. ಅಥವಾ ಜೋನಿ ಬೆಲ್ಲ ಇರುತ್ತಲ್ಲ, ಜೋನಿ ಬೆಲ್ಲಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಿಮಗೆ ಖಾರ ಬೇಕಿದ್ದರೆ ಚಟ್ನಿ ಜೊತೆ ತಿನ್ನಿ, ಸ್ವೀಟ್ ಬೇಕಂದರೆ ಬೆಲ್ಲ ಜೊತೆ ತಿನ್ನಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಜಸ್ಟ್ 10-15 ಮಿನಿಟ್ಸಲ್ಲೇ ನಮಗೆ ಮುಗ್ದೋಗ್ಬಿಡುತ್ತೆ ಇದು ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಬಹುದು. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.